ಮಹಿಳೆಯರ ಆರೋಗ್ಯ, ಆಸಕ್ತಿ, ಉಡುಗೆ ತೊಡುಗೆ, ಹೊಸ ಟ್ರೆಂಡ್, ಹೊಸ ವಿಚಾರ, ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ, ನಾನು ರಕ್ಷಾ. ವೀಕ್ಷಕರೇ, ಇವತ್ತಿನ ಗೆಳತಿ ಕಾರ್ಯಕ್ರಮದಲ್ಲಿ ಪಪ್ಪಾಯ ಹಣ್ಣಿನ ಮಹತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಎಲ್ಲ ಕಾಲದಲ್ಲೂ ಸಿಗುವಂಥ ಹಣ್ಣು ಈ ಪಪ್ಪಾಯ. ಇದರಿಂದ ಸಾಕಷ್ಟು ಸಾವಿರಾರು ಉಪಯೋಗಗಳಿದೆ. ಸೌಂದರ್ಯವರ್ಧಕ ಆಗಿ ಯಾವ ರೀತಿ ಕೆಲಸ ಮಾಡುತ್ತೆ, ಆರೋಗ್ಯವನ್ನು ಯಾವ ರೀತಿ ವೃದ್ಧಿಸುತ್ತೆ, ಯಾವೆಲ್ಲ ರೋಗಗಳಿಗೆ ಪಪ್ಪಾಯ ರಾಮಬಾಣ ಆಗುತ್ತೆ, ಹಾಗೆಯೇ ಇದರ ಬೀಜಗಳಿಂದ ಏನೆಲ್ಲ ಉಪಯೋಗಗಳಿದೆ, ಯಾರು ಇದನ್ನು ಸೇವಿಸಬೇಕು, ಯಾರು ಯಾವ ಸಂದರ್ಭದಲ್ಲಿ ಇದನ್ನು ಸೇವಿಸಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆ ಡಯಟಿಷಿಯನ್ ಆದಂತಹ ಡಾಕ್ಟರ್ ಶೋಭಾ ಅವರಿದ್ದಾರೆ. ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಓಕೆ, ಮೊದಲನೇದಾಗಿ ಪಪ್ಪಾಯ ಹಣ್ಣು ಬಗ್ಗೆ ಮಾತಾಡಬೇಕು ಅಂತಂದರೆ ಸಾಕಷ್ಟು ವಿಚಾರಗಳಿದೆ. ಸೊ ಯಾಕೆ ಇಷ್ಟೊಂದು ಮಹತ್ವ ಇದೆ ಈ ಒಂದು ಹಣ್ಣಿಗೆ ಅಂತ ಹೇಳ್ತೀರಾ ನೀವು? ಪಪ್ಪಾಯ ಇಂಡಿಯನ್ ಫ್ರೂಟ್ ಅಂತ ಒಂದು ಅನ್ಕೋತೀವಿ. ಅದು ಆ್ಯಕ್ಚುಲಿ ಮೆಕ್ಸಿಕನ್, ಅಮೇರಿಕನ್ ಕಂಟ್ರಿಯಿಂದ ಬಂದಿದ್ರು ಇಂಡಿಯಾದಲ್ಲಿ ಜಾಸ್ತಿ ಬೆಳಿತೀವಿ ಇದನ್ನು ಜಾಸ್ತಿ ಬಳಸ್ತೀವಿ ಕೂಡ. ಹಾಗೆ ಅದ್ರದ್ದು ನ್ಯೂಟ್ರಿಟಿವ್ ವ್ಯಾಲ್ಯೂ ತೊಗೊಂಡ್ರೆ ನಾವು, ಅಂದರೆ ಪೌಷ್ಟಿಕಾಂಶ ತೊಗೊಂಡ್ರೆ ಒಂದು ಕಂಪ್ಲೀಟ್ ಫ್ರೂಟ್ ಅಂತ ಹೇಳ್ತೀವಿ. ಎಲ್ಲ ಥರದ ಪೌಷ್ಟಿಕಾಂಶಗಳು ಅದರಲ್ಲಿ ಸಿಗುತ್ತೆ ನಮಗೆ. ಫ್ಯಾಟ್, ಪ್ರೋಟೀನ್ ಅಂಶ ಕಮ್ಮಿ ಇದೆ, ಬಟ್ ಆದ್ರೂ ಇದರಲ್ಲಿ ಬೇರೆ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಲೆವೆಲ್ಸ್ ಏನಿದೆ ಅದು ಹೆಚ್ಚಾಗಿದೆ. ಪ್ಲಸ್ ಅದನ್ನು ಬಯೋಅವೈಲಬಿಲಿಟಿ, ಅಂದರೆ ನಿಮ್ಮ ಬಾಡಿಗೆ ಅದನ್ನು ಯೂಸ್ ಮಾಡ್ಕೊಳ್ಳೋಂಥ ಸ್ಟೇಟಲ್ಲಿ ಇರುತ್ತೆ ಅದು. ಸೊ ಹಾಗಾಗಿ ಅದಕ್ಕೊಂದು ಮಹತ್ವ ಜಾಸ್ತಿ ಇದೆ. ಪ್ಲಸ್ ಈಸಿ ಅವೈಲಬಲ್, ಚೀಪ್ ಆಲ್ಸೋ. ಪ್ಲಸ್ ಎಲ್ಲ ಥರದ ಕಾಯಿಲೆಗಳಲ್ಲೂ ಇದನ್ನು ಯೂಸ್ ಮಾಡ್ಬೋದು, ಎಕ್ಸೆಪ್ಟ್ ಪ್ರೀ ಪ್ರೆಗ್ನೆನ್ಸಿ ಆ್ಯಂಡ್ ಪ್ರೆಗ್ನೆನ್ಸಿ ಸ್ಟೇಟ್ ಬಿಟ್ಟು. ಓಕೆ, ಇವಾಗ ಅದೇ ಪ್ರೆಗ್ನೆನ್ಸಿ ಟೈಮಲ್ಲಿ ಪಪ್ಪಾಯ ಹಣ್ಣನ್ನ ಕೊಡೋದಿಲ್ಲ, ಸೊ ಅದೊಂದು ನೋಷನ್ ಇದೆ. ಜೊತೆಗೆ ಅದು ಸೈಂಟಿಫಿಕ್ ಆಗೂ ಕೂಡ ಪ್ರೂವ್ ಆಗಿದೆ ತಿನ್ನಬಾರ್ದು ಅಂತ ಅಂದ್ಬಿಟ್ಟು. ಸೊ ಯಾಕೆ ಯಾವ ಟೈಮ್ವರೆಗೂ ಕೊಡಲ್ಲ, ಯಾವ ತಿಂಗಳ ನಂತರ ಕೊಡ್ತಾರೆ, ಏನು ಹೇಳ್ತೀರಾ? ಪಪ್ಪಾಯ ಪ್ರೀ ಪ್ರೆಗ್ನೆನ್ಸಿ ಅಂದರೆ ಒಂದು 3 ತಿಂಗಳ ಮುಂಚೆ, ಮತ್ತು ಫಸ್ಟ್ ಟ್ರೈಮಿಸ್ಟರ್ ಆಫ್ ದ ಪ್ರೆಗ್ನೆನ್ಸಿ ಅಂದರೆ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿಲಿ ಕೊಡೋಣ. ಪಪ್ಪಾಯ ಹಣ್ಣಲ್ಲ, ಅದು ಕಾಯಲ್ಲಿ ಎಸ್ಪೆಷಲಿ ಮಿಲ್ಕ್ ಸೆಕ್ರೇಟ್ ಆಗುತ್ತೆ, ವೈಟ್ ಮಿಲ್ಕಿ ಸಬ್ಸ್ಟೆನ್ಸ್ ಇರುತ್ತಲ್ಲ. ನೀವು ಪಪ್ಪಾಯ ಪೀಲ್ ಮಾಡಿದ್ರೆ ಆ ಸ್ಕಿನ್ನಲ್ಲಿ, ಅಂದರೆ ಪಪ್ಪಾಯದು ಚರ್ಮ ಏನಿರುತ್ತೋ ಅದರಲ್ಲಿ ನಿಮ್ಗೆ ವೈಟ್ ಥಿಂಗ್ ಬರುತ್ತೆ. ಆ ಮಿಲ್ಕಿ ಥಿಂಗಲ್ಲಿ ಎನ್ಸೈಮ್ಸ್ ಇರುತ್ತೆ. ಈ ಎನ್ಸೈಮ್ಸ್ ನಿಮ್ಮದು ಮೆನ್ಸ್ಟ್ರಲ್ ಸೈಕಲ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಅಬೋರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇಟ್ ಇಸ್ ಪ್ರೂವನ್ ಅಬೋರ್ಷನ್ ಆಗೇ ಆಗುತ್ತೆ ಅಂತ. ಬಟ್ ಅಷ್ಟು ಆ್ಯಕ್ಟಿವ್ ಆಗಿರುತ್ತೆ ಈ ಎನ್ಸೈಮ್ಸು. ನಿಮ್ದು ಹೊಟ್ಟೆ ಒಳಗೆ ಹೋದ್ರೂ pH ಚೇಂಜ್ ಆದ್ರೂ ಅದು ಡಿಆಕ್ಟಿವೇಟ್ ಆಗಲ್ಲ. ಅದು ಸೀದಾ ಯೂಟ್ರಸ್ಗೆ ಹೋಗಿ ನಿಮ್ದು ಹಾರ್ಮೋನ್ ಲೆವೆಲ್ಸ್ನ ಸ್ಟಿಮ್ಯುಲೇಟ್ ಮಾಡಿ ಅದರಿಂದ ನಿಮ್ಗೆ ಅಬೋರ್ಷನ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಅದನ್ನು ಕುಕ್ ಮಾಡಿ ಅಥವಾ ಡಿಆಕ್ಟಿವೇಟ್, ಬೇರೆ ಏನೇ ಕುಕಿಂಗ್ ಪ್ರೊಸೆಸ್ ಯೂಸ್ ಮಾಡಿದ್ರು ಅದು ಡಿಆಕ್ಟಿವೇಟ್ ಆಗಲ್ಲ, ಅದನ್ನು ಡಿನೇಚರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟ್ 3 months ಅಥವಾ ಬಿಫೋರ್ ಪ್ರೆಗ್ನೆನ್ಸಿ 3 months ಮುಂಚೆ ನೀವು ರಾ ಪಪ್ಪಾಯ ವಿತ್ ಮಿಲ್ಕ್ ಇರೋವಂಥದ್ದನ್ನು ಕನ್ಸ್ಯೂಮ್ ಮಾಡಬಾರ್ದು. ಹಣ್ಣು ತಿನ್ಬೋದು, ಹಣ್ಣಿಂದ ಏನು ತೊಂದರೆ ಆಗಲ್ಲ. ಫುಲ್ಲಿ ರೈಪ್ ಆಗಿರೋವಂಥದ್ದು, ಫುಲ್ಲಿ ರೆಡ್ ಆರೆಂಜ್ ಇರೋವಂಥದ್ದನ್ನು ತಿನ್ಬೋದು. ಸೊ ಯೂಶಲಿ ಇವಾಗ ಹಣ್ಣುಗಳನ್ನ ಕೊಡೋದಕ್ಕೂ ಕೂಡ ಹೆದರ್ಕೋತಾರೆ, ಅಂದರೆ ಪಪ್ಪಾಯ ಹಣ್ಣನ್ನು ಕೊಡೋದೇ ಇಲ್ಲ ಇನ್ಫ್ಯಾಕ್ಟ್ ಪ್ರೆಗ್ನೆಂಟ್ ವುಮೆನ್ಗೆ. ಸೊ ಹಣ್ಣು ತಿಂದರೂ ಕೂಡ ಅಬೋರ್ಷನ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲ, ಹಣ್ಣಿಂದ ಎಲ್ಲ ಎನ್ಸೈಮ್ ಆ್ಯಕ್ಟಿವಿಟಿ ಎಲ್ಲ ಸ್ಲೋ ಆಗಿಬಿಟ್ಟಿರುತ್ತೆ, ಕಂಪ್ಲೀಟ್ ಎನ್ಸೈಮ್ ಯೂಸ್ ಆಗಿರುತ್ತೆ. ಆ ಮಿಲ್ಕಿ ಥಿಂಗ್ ಕೂಡ ಇರೋದಿಲ್ಲ. ನೀವು ಹಣ್ಣಿಗೂ ಕಾಯಿಗೂ ಕಂಪೇರ್ ಮಾಡಿದಾಗ ಕಾಯಲ್ಲಿ ನಿಮಗೆ ಅದು ವೈಟ್ ಮಿಲ್ಕಿ ಥಿಂಗ್ ಏನು ಬರುತ್ತೆ, ಪೆಪೇನ್ ಎನ್ಸೈಮ್ದು ಲಿಕ್ವಿಡ್ ಸೆಕ್ರೇಷನ್, ಅದು ನಿಮಗೆ ಹಣ್ಣಲ್ಲಿ ಇರಲ್ಲ. ನೀವು ಹಣ್ಣನ್ನು ಪೀಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಸೊ ಎರಡರಲ್ಲೂ ನೋಡಿದಾಗ ಡಿಫ್ರೆನ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹಣ್ಣಲ್ಲಿ ಅದರ ಇರಲ್ಲ, ಸೊ ಹಾಗಾಗಿ ಅದು ಆ್ಯಕ್ಟಿವಿಟಿ ಇರಲ್ಲ, ಸೊ ಹಣ್ಣು ಕೊಡ್ಬೋದು. ಓಕೆ, ಈಗ ಡಯಾಬಿಟಿಸ್ ಪೇಷಂಟ್ಸು ಪಪ್ಪಾಯ ತಿನ್ನಬಹುದಾ? ಎಷ್ಟು ಸೇವಿಸಬೇಕು ಅವರು? ಅದರಲ್ಲಿ ಏನಾದರೂ ಶುಗರ್ ಕಂಟೆಂಟ್ ಜಾಸ್ತಿ ಆಗಲ್ವಾ ಅದನ್ನು ತಿಂದರೆ ಅಂತ? ಇಲ್ಲ, ಪಪ್ಪಾಯದಲ್ಲಿ ಸಾಮಾನ್ಯ 100 ಗ್ರಾಮ್, ಅಂದರೆ ನೀವು ಒಂದು ಚಿಕ್ಕ ಮೀಡಿಯಂ ಬೌಲ್ ಅಷ್ಟು ತೊಗೊಂಡ್ರೆ 100 ಗ್ರಾಮಲ್ಲಿ 40 ಕ್ಯಾಲರೀಸ್ ಇರುತ್ತೆ. 40 ಕ್ಯಾಲರೀಸ್ಗೆ ಒಂದು 8 ರಿಂದ 10 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ವಿತ್ ಮೀಲ್ ತೊಗೊಳ್ದೆ, ಮೀಲ್ ಮಧ್ಯದಲ್ಲಿ ಸ್ಪೇಸ್ ಮಾಡ್ಕೊಂಡು ಆ್ಯಸ್ ಅ ಸ್ನ್ಯಾಕ್ ಅಥವಾ ಫ್ರೂಟ್ ಆ್ಯಸ್ ಅ ಸ್ನ್ಯಾಕ್ ಅಂತ ತೊಗೊಂಡ್ರೆ 1 ಬೌಲ್ ಆಫ್ ಪಪ್ಪಾಯ ತೊಗೊಂಡ್ರೆ ಅದೇನು ಹೆಚ್ಚು ಶುಗರ್ ಫ್ಲಕ್ಚುಯೇಷನ್ ಏನೂ ಆಗಲ್ಲ. ಓಕೆ, ಇನ್ನು ಪಪ್ಪಾಯ ಬೀಜಗಳ ಮಹತ್ವ ಬಹುತೇಕ ಜನರಿಗೆ ಗೊತ್ತಿಲ್ಲ. ಸೊ ಬೀಜಗಳಿಂದ ಸಾಕಷ್ಟು ಉಪಯೋಗ ಇದೆ, ಸಾಕಷ್ಟು ರೋಗಗಳನ್ನು ಗುಣಪಡಿಸುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ಏನೆಲ್ಲ ಉಪಯೋಗ ಇದೆ ಈ ಬೀಜಗಳಿಂದ? ಪಪ್ಪಾಯ ಸೀಡ್ಸ್ನ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಡ್ರೈ ಮಾಡಿ ಪೌಡರ್ ಮಾಡಿ ಅದನ್ನು ಇವಾಗ ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಸ್ ಪಪ್ಪಾಯ ಕನ್ಸಂಪ್ಷನ್ ಫಾರ್ ವರ್ಮ್ ಇನ್ಫೆಸ್ಟೇಷನ್, ಹೊಟ್ಟೆಯಲ್ಲಿ ಹುಳಗಳನ್ನ ತೆಗಿಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಒಂದು. ಆಮೇಲೆ ಮಲೇರಿಯಾ ಟೈಮಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಟಿಸ್ಪಾಸ್ಮೋಡಿಕ್ ಮೆಡಿಕೇಶನ್ಸ್ ಥರ ಯೂಸ್ ಮಾಡ್ತಾರೆ. ಮತ್ತು ಕಿಡ್ನಿ ಮತ್ತು ಲಿವರ್ ಟಾಕ್ಸಿನ್ಸ್ ಇದ್ದರೆ ಡಿಟಾಕ್ಸಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಕ್ಯಾನ್ಸರ್ ಪ್ರಿವೆಂಟಿಂಗ್ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ ಥೆರಪಿಲಿ ಇರೋರಿಗೆ ಅದು ರೇಡಿಯೇಷನ್ ಅಥವಾ ಕೀಮೋಥೆರಪಿ ಹೋಗೋವಂಥವ್ರಿಗೆ ಅದು ಕೂಡ ಡಿಟಾಕ್ಸಿಫೈ, ಓವಲ್ ಬಾಡಿ ಡಿಟಾಕ್ಸಿಫಿಕೇಷನ್ಗೆ ಈ ಪಪ್ಪಾಯ ಸೀಡ್ಸ್ನ ಲೀವ್ಸ್ನೆಲ್ಲ ಯೂಸ್ ಮಾಡ್ತಾರೆ. ಅದು ಸೊ ಆ ಥರ ಯೂಸ್ ಮಾಡ್ಬೋದು ಎಲ್ಲರೂ. ಬಟ್ ಹಾಗಂತ ಓವರ್ ಡೋಸ್ ಮಾಡ್ಬೋದು. ಕನ್ಸಂಪ್ಷನ್ ಶುಡ್ ಬಿ ಲೈಕ್ 5 grains or 6 grains ಅಂತ
ಯೂಸ್ ಮಾಡ್ಕೊಂಡ್ರೆ ಸಾಕು. ಬಟ್ ಪುಣ್ಯಕ್ಕೆ ಏನು ಅಂದರೆ ಈ ಪೆಪ್ಪರ್ ಸೀಡ್ಸ್ ಬರುತ್ತಲ್ಲ, ಕರಿಮೆಣಸು, ಅದು ಅಡಲ್ಟ್ರೇಷನ್ ಆಗಿರುತ್ತೆ. ಸೊ ಅದ್ರಲ್ಲಿ ಪಪ್ಪಾಯ ಸೀಡ್ಸ್ ಕೂಡ ಹಾಕಿರ್ತಾರೆ. ಸೊ ನೀವು ಇವಾಗ ಪೆಪ್ಪರ್ ಸೀಡ್ಸ್ನ ನೀವು ಕರಿಮೆಣಸನ್ನ ನೀರಲ್ಲಿ ಹಾಕಿದ್ರೆ ಮೇಲೆ ತೇಲೋದೆಲ್ಲ ನಿಮ್ದು ಪಪ್ಪಾಯ ಸೀಡ್ಸ್, ಕೆಳಗೆ ಕೂತ್ಕೊಳ್ಳೋದೆಲ್ಲ ಕರಿಮೆಣಸು. ಸೊ ಈ ಪೆಪ್ಪರ್ ಸೀಡ್ಸ್, ಸೊ ಅಡಲ್ಟ್ರೇಷನ್ ಇಸ್ ಅಗೇನ್ಸ್ಟ್ ಲೀಗಲ್ ಲಾಸ್. ಬಟ್ ಹೆಲ್ತ್ ವೈಸ್ ಈ ಅಡಲ್ಟ್ರೇಷನ್ ಇಂದ ನಿಮಗೆ ಒಂದು ಆ್ಯಂಗಲ್ ಅಲ್ಲಿ ಬೆನಿಫಿಟ್ ಆಗುತ್ತೆ. ಬಟ್ ಕ್ವಾಂಟಿಟಿ ಜಾಸ್ತಿ ಇದ್ರೆ ಅದರಿಂದ ನಿಮಗೆ ಬೇರೆ ಥರ ಟಾಕ್ಸಿಕ್ ತೊಂದರೆಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ಯಾವ ರೀತಿ ಸೇವಿಸಬೇಕು ಅಂತ? ಈಗ ಪಪ್ಪಾಯ ಬೀಜಗಳನ್ನ ಏನಾದರೂ ಪೌಡರ್ ಮಾಡ್ಕೋಬೇಕಾ ಅಥವಾ ಒಣಗಿಸಿ ಸೇವಿಸಬೇಕಾ? ಯಾವ ಥರ ತಗೋಬೇಕು ಅದನ್ನ? ಹಾಗೆ ತಿನ್ಬೋದು ವಿತ್ ಪಪ್ಪಾಯ ಫ್ರೂಟ್. ಅದಂತೂ ತುಂಬ ಕ್ವಾಂಟಿಟಿ ಅಲ್ಲ, ನಾನು ಹೇಳ್ದಲ್ಲ 5-6 ಸೀಡ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು. ಪಪ್ಪಾಯ ಸೀಡ್ಸ್ ಆ್ಯಕ್ಚುಲಿ ತುಂಬ ಕಾರ್ಚಿರುತ್ತೆ. ಇನ್ನೊಂದು ಸ್ಟಿಕ್ಕಿ ತರ ಟೇಸ್ಟ್ ಇರ್ತದೆ. ಮೇ ಬಿ ಅದು ಯೂಶಲಿ ಯಾರು ತಿನ್ನಕ್ಕೆ ಹೋಗೋದಿಲ್ಲ, ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಬರೀ ಪಪ್ಪಾಯ ಹಣ್ಣನ್ನು ಮಾತ್ರ ತಿಂತೀವಿ. ಅದು ಪಂಜನ್ಸಿಗೆ ಅದು ಟೇಸ್ಟ್ ಅಕ್ಸೆಪ್ಟೆನ್ಸ್ ಇರಲ್ಲ, ಸೊ ಹಾಗಾಗಿ ಯಾರಿಗೂ ಇಷ್ಟ ಆಗಲ್ಲ. ಬಟ್ ವಿತ್ ಮಸಾಲ ಆರ್ ಸಮ್ ಅದರ್ ಸ್ಪೈಸಸ್, ಈ ಚಾಟ್ ಮಸಾಲಾಸ್ ಎಲ್ಲ ಯೂಸ್ ಮಾಡ್ತೀವಿ, ಆ ಥರ ಜಸ್ಟ್ 5-6 ಗ್ರೇನ್ಸ್ ಪೌಡರ್ ಯೂಸ್ ಮಾಡ್ಬೋದು. ಜಸ್ಟ್ ಸ್ಮಾಲ್ ಪಿಂಚ್ ಆಫ್ ಇಟ್. ಎಕ್ಸಸ್ ಆಗಿ ಯೂಸ್ ಮಾಡಬಾರ್ದು, ಯಾಕಂದರೆ ಬೆಂಜಲ್ ಐಸೋಥೈನೇಟ್ ಅಂತ ಕಾಂಪೌಂಡ್ ಇದೆ, ಅದರಿಂದ ನಿಮ್ಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇವಾಗ ಯಾರ್ಯಾರು ಯಾವ ಕಾಯಿಲೆಯಿಂದ ಬಳಲ್ತಾ ಇರೋರು ಈ ಪಪ್ಪಾಯ ಸೀಡ್ಸನ್ನು ತಿನ್ನೋದಕ್ಕೆ ಹೋಗಬಾರ್ದು ಅಂತ ಹೇಳ್ತೀರಾ? ಯಾರಿಗೆ ಅವಾಯ್ಡ್ ಮಾಡಬೇಕು ಅದನ್ನ? ಒಂದು ಲಿವರ್ ಡ್ಯಾಮೇಜ್ ಆಗಿರೋವಂಥವ್ರು, ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಇರೋವಂಥವ್ರು, ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಇರೋವಂಥವ್ರು, ಹಾರ್ಟ್ ಪ್ರಾಬ್ಲಮ್, ಸಿವಿಯರ್ ಹಾರ್ಟ್ ಪ್ರಾಬ್ಲಮ್ಸ್ ಇರೋವಂಥ, CBJ ಆಗಿರೋವಂಥವ್ರು, ಆಮೇಲೆ ಕ್ಯಾನ್ಸರ್ ಟ್ಯೂಮರ್ಸ್ ಜಾಸ್ತಿ ಇರುತ್ತೆ. ಇನಿಷಿಯಲ್ ಸ್ಟೇಜಸ್ ಆಫ್ ಕ್ಯಾನ್ಸರ್ ಟ್ಯೂಮರ್ಸ್ ಇದ್ದರೆ ಅಥವಾ ಕ್ಯಾನ್ಸರ್ ಇರೋರು ಇನಿಷಿಯಲ್ ಸ್ಟೇಜಲ್ಲಿ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ತೊಗೋಬೋದು. ಇದರಿಂದ ಹೆಲ್ಪ್ ಆಗುತ್ತೆ. 3rd ಸ್ಟೇಜ್ 4th ಸ್ಟೇಜಲ್ಲಿ ಮೆಡಿಕೇಶನ್ಸ್ ಜಾಸ್ತಿ ಕೊಟ್ಟಿರ್ತಾರೆ, ಅವಾಗ ಡ್ರಗ್ ಅಂಡ್ ಪಪ್ಪಾಯ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದು ಇಂಟ್ರಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಡ್ರಗ್ ಬಯೋವೈಲಬಿಲಿಟಿನೂ ಕಮ್ಮಿ ಆಗುತ್ತೆ ನಿಮಗೆ. ಅದು ಈ ಪಪ್ಪಾಯದಿಂದ ಏನಾಗುತ್ತೆ, ಅದೊಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗಿ ಅದರಿಂದ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಥವ್ರು ಪ್ಲಸ್ ಪ್ರೆಗ್ನೆನ್ಸಿಲಿರೋರು, ವರ್ಮ್ ಇನ್ಫೆಸ್ಟೇಷನ್ ಜಾಸ್ತಿ ಇದ್ದು ಅದನ್ನು ಸರ್ಜಿಕಲ್ಲಿ ರಿಮೂವ್ ಮಾಡಬೇಕು ಅನ್ನೋಂಥವ್ರು ತೊಗೊಂಡ್ರೂ ಹೆಲ್ಪ್ ಆಗಲ್ಲ ಇದು. ಓಕೆ, ಸೊ ಈಗ ಪಪ್ಪಾಯ ಎಲೆಗಳಿಂದ ಕೂಡ ಸಾಕಷ್ಟು ಉಪಯೋಗ ಇದೆ. ಪಪ್ಪಾಯ ಕಂಪ್ಲೀಟ್ ಒಂದು ಹಣ್ಣನ್ನು ತೆಗೆದುಕೊಂಡಾಗ ಎಲೆ ಆಗಿರ್ಬೋದು, ಅದರ ಸೀಡ್ಸ್ ಆಗಿರ್ಬೋದು, ಸೊ ಯಾವುದು ಕೂಡ ಯೂಸ್ಲೆಸ್ ಅಲ್ಲ. ಸೊ ಎಲೆಯಿಂದ ಏನೇನೆಲ್ಲ ಯೂಸಸ್ ಇದೆ? ಎಲೆಯನ್ನು ನಾವು ಡ್ರೈ ಮಾಡಿ ಯೂಸ್ ಮಾಡ್ಬೋದು. ಟೆಂಡರ್ ಲೀವ್ಸ್ನ ಸುಮಾರು ಕಂಟ್ರೀಸ್ನಲ್ಲಿ ಸಲಾಡ್ಸ್ ಆಗಿ ಯೂಸ್ ಮಾಡ್ತಾರೆ, ಸಲಾಡ್ ಯೂಸ್ ಮಾಡ್ತಾರೆ. ಕೆಲವು ಕಡೆ ಅದನ್ನು ವೆಜಿಟೇಬಲ್ ಆಗಿ ನಾವು ಹೇಗೆ ಸೊಪ್ಪಿನ ಪಲ್ಯಗಳು, ಸಾಂಬಾರುಗಳು ಮಾಡ್ತೀವಿ ಅದ್ರ ಜೊತೆಗೆ ಯೂಸ್ ಮಾಡ್ತಾರೆ. ಹಾಗಂತ ಓವರ್ ಯೂಸೇಜ್ ಮಾಡಬಾರ್ದು, ಅದ್ರಲ್ಲಿ ತುಂಬಾ ಎಂಜೈಮ್ ಆಕ್ಟಿವಿಟೀಸ್ ಇರುತ್ತೆ. ನಿಮಗೆ ಗೊತ್ತಿಲ್ಲ ಅಥವಾ ನೀವು ಸೆನ್ಸಿಟಿವ್ ಆಗಿದ್ದರೆ ಅಥವಾ ಸಮ್ ಹಿಡನ್ ಡಿಸೀಸ್ ಇದ್ದು ಅಥವಾ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಇದ್ದು ಆ ಎಂಜೈಮಿಂದ ನಿಮಗೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅನ್ನೋಂಗಿದ್ರೆ ಅಂಥವ್ರು ಯೂಸ್ ಮಾಡಾಗಿರಿ. ಬಟ್ ಕಮ್ಮಿ ಕ್ವಾಂಟಿಟಿಲಿ, ಕಮ್ಮಿ ಪ್ರಮೋಷನ್ಲಿ, ಪ್ರಾಬಬ್ಲಿ ಒಂದು ಟೆಂಡರ್ ಲೀವ್ಸ್ ಅಂದರೆ ಒಂದು ಇಂಚ್ ಅಥವಾ ವಾಟ್ ಯು ಕಾಲ್ ಒಂದು ಹ್ಯಾಂಡ್ ಪಾಮ್ ಅಷ್ಟು ಅಗಲದ್ದು ಯೂಸ್ ಮಾಡಿಕೊಂಡು ಸಾಂಬಾರಲ್ಲಿ, ಕರಿಯಲ್ಲಿ, ಸಬ್ಜಿ ಪಲ್ಯಗಳಲ್ಲಿ ಯೂಸ್ ಮಾಡ್ಕೋಬಹುದು. ಅದನ್ನು ಸಲಾಡ್ಸಲ್ಲಿ ಯೂಸ್ ಮಾಡ್ಕೋಬಹುದು. ಏನೇನೆಲ್ಲ ಗುಣ ಇದೆ ಪಪ್ಪಾಯ ಎಲೆಗಳಿಗೆ? ಪಪ್ಪಾಯ ಎಲೆಯಲ್ಲಿ ಒಂದು ಆಂಟಿ ಮಲೇರಿಯಲ್ ಪ್ರಾಪರ್ಟೀಸ್ ಇದೆ, ಆಂಟಿ ಇನ್ಫೆಕ್ಟಿವ್ ವೈಟಮಿನ್ಸ್ ಇರೋದ್ರಿಂದ ಅದೂ ಏನೇ ಇನ್ಫೆಕ್ಷನ್ಸ್ ಇದ್ರೆ, ನಿಮ್ಮ ಸ್ಕಿನ್ ಇನ್ಫೆಕ್ಷನ್ಸ್ ಇದ್ದರೆ, ವರ್ಮ್ ಇನ್ಫೆಕ್ಷನ್ಸ್ ಇದ್ದರೆ ಈ ಥರದನ್ನೆಲ್ಲ ಕ್ಯೂರ್ ಮಾಡ್ಬೋದು. ಪ್ಲಸ್ ಕಾಫ್ ಕೋಲ್ಡಲ್ಲೂ ಇದು ತುಂಬ ಹೆಲ್ಪ್ ಆಗುತ್ತೆ. ಸ್ಕಿನ್ಗೂ ಅಷ್ಟೇ, ನೀವು ಸ್ಕಿನ್ ಪಪ್ಪಾಯ ಎಲೆ ಇದು ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಅಥವಾ ಪಪ್ಪಾಯ ನೀವು ಜ್ಯೂಸ್ ತಗೊಂಡು ಅದು ಮಿಕ್ಕೋಗಿರೋ ಕ್ರೂಡ್ ಏನಿರುತ್ತೋ ಅದನ್ನು ಅಪ್ಲೈ ಮಾಡಿದ್ರು ದ ಸ್ಕಿನ್ ಹೆಲ್ತ್ ವಿಲ್ ಇಂಪ್ರೂವ್. ಅದರಲ್ಲಿರೋ ಎಂಜೈಮ್ಸ್ ನಿಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್, ಡೆಡ್ ಟಿಶ್ಯೂಸ್ ಏನಿರುತ್ತೋ ಅದನ್ನೆಲ್ಲ ತಿನ್ಕೊಳ್ಳುತ್ತೆ. ಇವನ್ ದ ಮೈಕ್ರೋ ಆರ್ಗನಿಸಮ್ಸ್ ಪ್ರೆಸೆಂಟ್ ಆ ಸ್ಕಿನ್ ಮೇಲೆ ಇರೋದು ಏನಿರುತ್ತೋ ನಿಮ್ಮದು ಡಸ್ಟ್ ಅದೆಲ್ಲ ತಿಂದು ಸ್ಕಿನ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಆ ಥರ ಎಕ್ಸ್ಟರ್ನಲಿ ನೀವು ಯೂಸ್ ಮಾಡ್ಬೋದು. ಕೆಲಸದಲ್ಲಿ ಪಪ್ಪಾಯ ಸೀಡ್ಸ್ ಅಥವಾ ಎಲೆದು ಪೌಡರ್ ಮಾಡಿಬಿಟ್ಟು ವೂಂಡ್ಸ್ ಆಗಿದ್ರೆ, ಬರ್ನ್ಸ್ ಆಗಿದ್ರೆ ಅದ್ರ ಮೇಲೆ ಹಾಕಿದ್ರೆ ಕೂಡ ಅದು ವಾಸಿ ಆಗುತ್ತೆ. ಓಕೆ, ಸೊ ಅಷ್ಟೊಂದು ಪವರ್ಫುಲ್ ಆಗಿದೆ. ಯಾಕಂದರೆ ವೈಟಮಿನ್ ಎ ಆ್ಯಂಡ್ ಸಿ ಇರೋದ್ರಿಂದ ಇದು ಫಾಸ್ಟರ್ ಹೀಲಿಂಗ್ ಆಗುತ್ತೆ. ಮತ್ತು ಡೋಸೇಜ್ ಇಸ್ ವೆರಿ ಮೈಲ್ಡ್. ಸೊ ನಿಮ್ಗೆ ಯಾವ ಥರ ರಿಯಾಕ್ಷನ್ಸ್ ಆಗಲ್ಲ, ಅಡ್ವರ್ಸ್ ರಿಯಾಕ್ಷನ್ಸ್ ಆಗಲ್ಲ. ನಿಮ್ಗೆ ಇವಾಗ ಕ್ರೀಮ್ಸು, ಆಯಿಂಟ್ಮೆಂಟ್ಸ್, ಲೋಷನ್ಸ್ ಏನಾರು ಹಾಕಿದ್ರೆ ಸ್ವಲ್ಪ ರಿಯಾಕ್ಷನ್ಸ್ ಇರ್ಬೋದು ಕೆಲಸಲ್ಲಿ. ಬಟ್ ಇದರಲ್ಲಿ ಆ ಥರ ಏನಿರಲ್ಲ ಆ್ಯಂಡ್ ಇಟ್ ಇಸ್ ನ್ಯಾಚುರಲ್ ಅಲ್ಲ. ಸೊ ಬೇಗ ಹೀಲ್ ಆಗೋದ್ರ ಜೊತೆಗೆ ಏನು ರಿಯಾಕ್ಷನ್ಸ್ ಕೂಡ ಇರಲ್ಲ. ಓಕೆ, ಇವಾಗ ನಾವು ಯಾವ ಸಮಯದಲ್ಲಿ ಪಪ್ಪಾಯನ ಸೇವಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು? ನಿಯಮಿತವಾಗಿ ದಿನ ರೆಗ್ಯುಲರ್ ಆಗಿ ಸೇವಿಸುವಂಥವ್ರಿಗೆ ಏನು ಹೇಳ್ತೀರಾ? ರೆಗ್ಯುಲರ್ ಆಗಿ ಸೇವಿಸ್ಬೇಕಂದ್ರೆ ಒಂದು ಸ್ಮಾಲ್ ಬೌಲ್, 150 ಗ್ರಾಮ್ ಅಷ್ಟು, ಅರೌಂಡ್ 10-30 ಬಿಟ್ವೀನ್ ಯುವರ್ ಮೀಲ್ಸ್, 1 hour ಆಫ್ಟರ್ ದ ಮೀಲ್ಸ್, 1 hour ಬಿಫೋರ್ ದ ಮೀಲ್ಸ್. ತಿನ್ಬಾರ್ದು, ಯಾವ ಫ್ರೂಟನ್ನು ಊಟ ಆದ ತಕ್ಷಣ ತಿನ್ಬಾರ್ದು. ಫ್ರೂಟ್ ಡೈಜೆಷನ್ಗೂ ಮತ್ತು ಫುಡ್ ಡೈಜೆಷನ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಫುಡ್ ಡೈಜೆಷನ್ ಇಟ್ ಇಸ್ ಕಾಂಪ್ಲೆಕ್ಸ್ ಆಗಿರುತ್ತಲ್ಲ, ನೀವು ರೈಸ್, ಸಾಂಬಾರು, ಕರಿ, ಸಬ್ಜಿ ಎಲ್ಲ. ಫ್ರೂಟು ಸಿಂಪಲ್ ಆಗಿರುತ್ತೆ, ಸಿಂಪಲ್ ಶುಗರ್ಸ್ ಇರುತ್ತೆ, ಈಸಿ ಡೈಜೆಷನ್ ಇರುತ್ತೆ. ಸೊ ಯಾವಾಗ ಅದು ಮಿಕ್ಸ್ ಆಗುತ್ತೋ ಅದು ಪ್ರಾಪರ್ ಡೈಜೆಷನ್ ಆಗಲ್ಲ, ಅದು ಬಯೋಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಪುವರ್ ಆಗಿಬಿಡುತ್ತೆ.
ಓಕೆ ಸೊ ಬೇಗ ಹೊಟ್ಟೆಯಿಂದ ಕೆಳಗಡೆ ಹೋಗ್ಬಿಡುತ್ತೆ ನಿಮಗೆ ಅಡಿ ನಮಗೆ ಇಂಟೆಸ್ಟೈನ್ ಒಳಗಡೆ, ಅವಾಗ ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ, ಬಯೋಬಿಲಿಟಿ ಕಮ್ಮಿ ಆಗುತ್ತೆ. ಅಂದರೆ ನಿಮಗೆ ಪೌಷ್ಟಿಕಾಂಶಗಳು ಸರಿಯಾಗಿ ನಿಮ್ಮ ದೇಹಕ್ಕೆ ಸಿಗೋದಿಲ್ಲ. ಸೊ ಅದಕ್ಕೆ ಸ್ಪೇಸಿಂಗ್ ಮಾಡ್ಕೊಳ್ಳಿ, 1 hour ಡಿಫ್ರೆನ್ಸಲ್ಲಿ ತಿಂದರೆ ಅವಾಗ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಓಕೆ. ಇನ್ನು ಫೀಮೇಲ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಏನಾದರೂ ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿರ್ತವೆ, ಇದು ಚಕ್ರಕ್ಕೆ ಸಂಬಂಧಪಟ್ಟಿರಬಹುದು, ಹಾಗೆಯೇ ಬೇರೆ ಬೇರೆ ತೊಂದರೆಗಳು. ಸೊ ಅದಕ್ಕೇನಾದರೂ ಪಪ್ಪಾಯಿಂದ ಏನಾದರೂ ಯೂಸಸ್ ಆಗುತ್ತಾ? ಖಂಡಿತ ಯೂಸ್ ಆಗುತ್ತೆ, ಎಸ್ಪೆಷಲಿ ಗರ್ಲ್ಸ್ಗೆ, ಟೀನೇಜ್ ಗರ್ಲ್ಸ್ಗೆ ಮತ್ತು ಮೆನ್ಯುಫಾಸ್ಗೆ ಹೋಗೋವಂಥವ್ರಿಗೆ. ಇಂಥವ್ರು ಡೈಲಿ 1 ಬೌಲ್ ಆಫ್ ಪಪ್ಪಾಯ ತೊಗೊಂಡ್ರೆ ನಾಟ್ ಓನ್ಲಿ ಸ್ಕಿನ್ ಹೆಲ್ತ್, ಅನಿಮಿಯಾ ಪ್ರಿವೆನ್ಷನ್ ಮಾಡ್ಬೋದು. ಮೆನ್ಸ್ಟ್ರಲ್ ಸೈಕಲ್ ಇರ್ರೆಗ್ಯುಲರ್ ಇರೋರ್ಗು ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಇದೆ. ಯಾಕೆಂದರೆ ಅಯನ್ ಕಂಟೆಂಟ್ ಚೆನ್ನಾಗಿದೆ, ಅದರಲ್ಲಿ B9 ಇದೆ, ಫೋಲಿಯೇಟ್ ಕಂಟೆಂಟ್ ಇದೆ. ನಮ್ಮ ಇಂಡಿಯನ್ ಲೇಡೀಸಲ್ಲಿ ಎಷ್ಟೊಂದು ಜನದಲ್ಲಿ ಅಯನ್ ಕಂಟೆಂಟ್ ಕಮ್ಮಿ ಇರುತ್ತೆ, ಅನಿಮಿಯಾ ಆಗೋದು, ಫೋಲಿಕ್ ಆ್ಯಸಿಡ್ ಕಮ್ಮಿ ಇದೆ, ಅನಿಮಿಯಾ ಆಗೋವಂಥ ಚಾನ್ಸಸ್ಸು, B12 ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದೆಲ್ಲದರಿಂದ ಏನಾಗುತ್ತೆ ಅಂದರೆ ನೀವು ಪಪ್ಪಾಯ ತೊಗೊಳ್ಳೋದ್ರಿಂದ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸೀಸ್ ಏನಿರ್ತೋ, ಎ ಆಗಿರಲಿ ಅಥವಾ ವೈಟಮಿನ್ ಸಿ ಆಗಿರಲಿ ಅಥವಾ ಫೋಲಿಯೇಟ್ ಆಗಿರಲಿ ಅಥವಾ ಮೆಗ್ನೀಷಿಯಮ್ ಆಗಿರಲಿ, ಜಿಂಕ್ ಆಗಿರಲಿ, ಅಯನ್ ಯಾವುದೇ ಮಿಸ್ಸಿಂಗ್ ಇದ್ರೂ ಅದನ್ನು ಕಾಂಪನ್ಸೇಟ್ ಮಾಡಿ ರಿಪ್ಲೆನಿಷ್ ಮಾಡೋದ್ರಿಂದ ಅವ್ರಿಗೆ ನಾಟ್ ಓನ್ಲಿ ಮೆನ್ಸ್ಟ್ರಲ್, ಈವನ್ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ, ಕಾಗ್ನೇಟಿವ್ ಹೆಲ್ತ್ ಚೆನ್ನಾಗಿರುತ್ತೆ, ಐ ಕೂಡ ತುಂಬ ಚೆನ್ನಾಗಿರುತ್ತೆ, ಗ್ಲಾಸಿ ಆ್ಯಂಡ್ ಗ್ಲಿಟರಿ ನೈಸ್ ಐಸ್ ದೇ ವಿಲ್ ಹ್ಯಾವ್. ಪ್ಲಸ್ ಅನಿಮಿಯಾ ಪ್ರಾಬ್ಲಮ್ಸ್ ಅಂತೂ ಇರೋದಿಲ್ಲ, ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಆಗುತ್ತೆ, ವೆಯ್ಟ್ ಗೇನ್ ಆಗಲ್ಲ. ಓಕೆ. ಪರಂಗಿ ಹಣ್ಣಿನ ಯೂಸಸ್ ಬಗ್ಗೆ ಮತ್ತಷ್ಟು ಮಾತನಾಡೋಣ ವೀಕ್ಷಕರೇ, ಆದರೆ ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. Sani